ಕೆಲವೇ ಕ್ಷಣಗಳಲ್ಲಿ ರಾಯಚೂರಿನಲ್ಲಿ ದೋಸ್ತಿ ಮಹಾಪರ್ವ ನಡೆಯುತ್ತೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಬಿ ನಾಯಕ್ ಪರ ಪ್ರಚಾರ ಮಾಡಲು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಈಗಾಗಲೇ ಸ್ಟೇಜ್ ಮೇಲೆ ಮೈತ್ರಿ ಸರ್ಕಾರದ ಘಟಾನುಘಟಿ ನಾಯಕರಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸ್ಟೇಜ್ಗೆ ಆಗಮಿಸ್ತಾ ಇದ್ದಾರೆ. ಭಾಷಣವನ್ನ ಮಾಡೋದಕ್ಕೆ ಡಯಾಸ್ ಮೇಲೆ ಬಂದಿರುವಂತಹ ಲೈವ್ ವಿಜುವಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೇವೇಗೌಡರು, ಚಂದ್ರಬಾಬು ನಾಯ್ಡು ಮತ್ತೆ ರಾಹುಲ್ ಗಾಂಧಿ ಅವರು ಒಂದೇ ವೇದಿಕೆಯಲ್ಲಿ ಇವತ್ತು ಕಾಣಿಸಿಕೊಳ್ತಾರೆ. ತೆಲುಗು ಭಾಷಿಕ ಮತದಾರರನ್ನ ಆಕರ್ಷಿಸಲು ಎನ್ಟಿಆರ್ ತದ್ರೂಪ ಪ್ರತ್ಯಕ್ಷ ಆಗಿದೆ. ಓಕೆ, ರಾಹುಲ್ ಗಾಂಧಿ ಈಗಾಗಲೇ ಬೆಳಗಾವಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ರಾಯಚೂರಿಗೆ ಬರ್ತಾರೆ. ರಾಯಚೂರಿನಲ್ಲಿ ಬಿವಿ ನಾಯಕ್ ಅವರ ಪರ ಪ್ರಚಾರವನ್ನ ಮಾಡ್ತಾರೆ. ನೆನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಕರ್ನಾಟಕದಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಶ್ರೀಮಾನ್ ಸಿದ್ದರಾಮಯ್ಯನವರೇ, ನಾಡಗೌಡರೇ, ಶರಣಪ್ಪ ದರ್ಶನಾಪುರವರೇ, ಆಮರೇಗೌಡ ಬಯ್ಯಾಪುರವರೇ, ರಾಜ ವೆಂಕಟಪ್ಪ ನಾಯಕ್ ಅವರೇ, ಭೋಜರಾಜ್ ಅವರೇ, ಸಮನ್ವಯ ಸಮಿತಿಯ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರಾದ ಶ್ರೀಮಾನ್ ಸಿದ್ದರಾಮಯ್ಯನವರೇ, ನಾಡಗೌಡರೇ, ಶರಣಪ್ಪ ದರ್ಶನಾಪುರವರೇ, ಆಮರೇಗೌಡ ಬಯ್ಯಾಪುರವರೇ, ರಾಜ ವೆಂಕಟಪ್ಪ ನಾಯಕ್ ಅವರೇ, ಭೋಜರಾಜ್ ಅವರೇ, ಪ್ರತಾಪ್ ಪಾಟೀಲ್ ಅವರೇ, ಇಟ್ಗಿ ಅವರೇ, ಡಿಸೇಜ ಅವರೇ, ಶಂಕರಪ್ಪ ಅವರೇ, ಶರಣಪ್ಪ ಮಟ್ಟೂರವರೇ, ದುಜ್ಜಲ ಬಸವನಗೌಡ್ರೆ, ಕೂಲಿಗೇರಿ ಸಮಸ್ತ ಬಂಧು ಬಾಂಧವರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಯುವ ಮುಖಂಡ ರಾಹುಲ್ ಗಾಂಧಿಯವರು ಬರಲಿದ್ದಾರೆ. ಇಂದು ರಾಯಚೂರಲ್ಲಿ ಈ ಬೃಹತ್ ಸಮಾವೇಶವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರುಗಳಿಗೆ ನಾನು ಅಭಿನಂದಿಸ್ತೇನೆ. ಮೈತ್ರಿ ಸರ್ಕಾರ ರಚನೆಯಾಗಿ ಸುಮಾರು 1 ವರ್ಷ ಆಯಿತು ಬಂದು. ಮೇ 23, 2018 ಮೈತ್ರಿ ಸರ್ಕಾರ ರಚನೆ ಆಯಿತು. ಈ ಮೈತ್ರಿ ಸರ್ಕಾರ ರಚನೆ ಆಗಲಿಕ್ಕೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯಾವ ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಂಥ ಆಡಳಿತ ಏನಿದೆ, ಈ ದೇಶಕ್ಕೆ ಮಾರಕವಾಗ್ತಕ್ಕಂತಹ ಏನು ಆಡಳಿತವನ್ನು ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಸೇರಿ ಅವರ ಪ್ರತಿನಿಧಿಗಳನ್ನು ಕಳಿಸಿ ಜಾತ್ಯತೀತ ಜನತಾದಳಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು 2ನೇ ಸ್ಥಾನವನ್ನು ಕೊಡೋದ್ರ ಮುಖೇನ ಒಂದು ಮೈತ್ರಿ ಸರ್ಕಾರವನ್ನು ಮಾಡಲಿಕ್ಕೆ ಹಿರಿಯ ಮುಖಂಡಗಳಾದ ಸಿದ್ದರಾಮಯ್ಯನವರು, ಶ್ರೀಮಾನ್ ಖರ್ಗೆಯವರು, ಪರಮೇಶ್ವರವರು, ಮುನಿಯಪ್ಪನವರು ಎಲ್ಲರೂ ಸಮ್ಮತಿಸಿ ಈ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಬದಲಾಗಿ ಮಾತನಾಡ್ತಾ ಹೋದರೆ ತುಂಬ ವಿಷಯ ಮಾತನಾಡ್ಬೋದು. ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಮಾತನಾಡ್ಬೋದು. ಚಂದ್ರಬಾಬು ನಾಯ್ಡು ಅವರು ಪ್ರತಿಯೊಂದು ವಿಷಯವನ್ನು ಕುಲಂಕುಷವಾಗಿ ಮಾತನಾಡಿದ್ದಾರೆ. ಎಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ಈ ದೇಶದ ಆಡಳಿತ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಮಾತನಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಬಹುತೇಕವಾಗಿ ತೆಲುಗು ಭಾಷೆ ಅರ್ಥ ಆಗುತ್ತೆ ಅಂತಕ್ಕಂತಹದನ್ನು ನಾನು ನಂಬಿದ್ದೇನೆ. ಅದರಿಂದ ಆ ಎಲ್ಲ ವಿವರಗಳನ್ನು ಕೊಟ್ಟು ನಾನು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಒಂದು ಪ್ರದೇಶದಲ್ಲಿ ತಾವು ಇವತ್ತು ಮೈತ್ರಿ ಪಕ್ಷದಿಂದ ನಿಂತಿರತಕ್ಕಂಥ ಅಭ್ಯರ್ಥಿ ಶ್ರೀಮಾನ್ ನಾಯಕ್ ಅವರಿಗೆ ತಾವು ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಬಂದು ನಿಂತು 4 ಮಾತುಗಳನ್ನ ಆಡ್ತಾ ಇದ್ದೇನೆ. ಬಹುಶಃ ನಿಮ್ಮೆಲ್ಲರಿಗೆ ಜ್ಞಾಪಕ ಇರಬಹುದು,
ನಾನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಹಣಕಾಸಿನ ಮಂತ್ರಿ ಆದಾಗ ಈ ಭಾಗದಲ್ಲಿ ಕೇವಲ ನಾರಾಯಣಪುರದ ಬಲದಿಂದ ನಾಲೆ ವಿಷಯ ಅಲ್ಲ, ಇಡೀ ಆವತ್ತಿನ ಸನ್ನಿವೇಶದಲ್ಲಿ ಹಣಕಾಸಿನ ವ್ಯವಸ್ಥೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ ನಾವು ಹೊರಗಡೆಯಿಂದ ಹಣವನ್ನು ಸಾರ್ವತ್ರಿಕವಾಗಿ 18% ಬಡ್ಡಿಯ ಮೇಲೆ ಸಾಲವನ್ನು ತೆಗೆದ್ವಿ. ಆಲ್ಮಟ್ಟಿ ಡ್ಯಾಮನ್ನು ಕಟ್ಟಲಿಕ್ಕೆ ದುಡ್ಡಿಲ್ಲ. ಅವತ್ತು ಕೇವಲ 30 TMC ನೀರನ್ನು ಮಾತ್ರ ಹಿಡಿದಿದ್ದರು. ಅರ್ಥ ಮಾಡಿಕೊಳ್ಬೇಕು ಏನು ಶ್ರಮ ಆಯಿತು ಅನ್ನೋದ್ರ ಬಗ್ಗೆ. ನಾನು ಅದೆಲ್ಲ ವಿವರಗಳನ್ನು ಕೊಟ್ಟು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾವು ರೈತರಿಗೆ ಏನೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆನೂ ಚರ್ಚೆ ಬೇಡ. ಮಾತನಾಡ್ತಾ ಹೋದರೆ ನನಗೆ ತುಂಬ ವಿಷಯ ಮಾತನಾಡಲಿಕ್ಕೆ ಬರುತ್ತೆ, ಅದರ ವಿಷಯ ಚರ್ಚೆ ಬೇಡ ಈಗ. ಆದರೆ ಅರ್ಥ ಮಾಡ್ಕೊಳ್ಬೇಕು ನೀವು. ಒಂದು ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಏನೇನೋ ಹಲವಾರು ಕಾರ್ಯಕ್ರಮಗಳನ್ನ ಬಡವರಿಗೋಸ್ಕರವಾಗಿ ಘೋಷಣೆ ಮಾಡಿದ್ದಷ್ಟೇ ಅಲ್ಲ, ಅದನ್ನು ಕಾರ್ಯಗತ ಮಾಡಿದ್ದಾರೆ. ಸುಮಾರು 50,000 ರೂಪಾಯಿ ಅವರಿಗೆ ಯಾವ ರೈತರಿಗೆ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಸುಮಾರು ಅದು 8,500 ಕೋಟಿ ಸಾಲ ಮನ್ನಾ ಮಾಡೋ ಜೊತೆಗೆ ಹಲವಾರು ಬಡವರಿಗೆ ಅನುಕೂಲವಾಗ್ತಕ್ಕಂಥ ಅನ್ನಭಾಗ್ಯ, ಕ್ಷೀರಭಾಗ್ಯ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೆಲ್ಲವನ್ನೂ ಮುಂದುವರಿಸಿಕೊಂಡು ಕುಮಾರಸ್ವಾಮಿಯವರು ಇವತ್ತು ಸುಮಾರು 46 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಏನು ನಿರ್ಣಯ ಮಾಡಿ ಈಗಾಗಲೇ 40% ಸಾಲ ಮನ್ನಾ ಆಗಿದೆ ಅನ್ನೋದನ್ನು ಈ ಘೋಷಣೆ ಮಾಡಲಿಕ್ಕೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ನಮ್ಮ ಮಿತ್ರ ಪಕ್ಷದವರು ಹಲವಾರು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಒಂದೆರಡು ಮಾತುಗಳನ್ನು ಮೋದಿಯವ್ರ ಬಗ್ಗೆ ಹೇಳ್ತೇನೆ. ನಾನು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಹೇಳಿದರು ಅನ್ನೋದ್ರ ಬಗ್ಗೆ ಅವರು ಒಂದೊಂದು ವಿಷಯವನ್ನು ಚರ್ಚೆ ಮಾಡಿದ್ದಾರೆ. ನಿನ್ನೆ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ, ಕಲಬೆರಕೆ ಸರ್ಕಾರ ಇದು ಅಂತ. ಒಬ್ಬ ಪ್ರಧಾನಮಂತ್ರಿ ಆಗಿರೋನು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಅನ್ನೋದ್ರ ಅರಿವಿರಬೇಕು. ತಾನು ಮಾತನಾಡುವಾಗ ಅದು ತನಗೇ ಏನು ಹಿಂದೆ ಹೊಡೆಯುತ್ತೋ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಸುಮಾರು 15 ರಾಜ್ಯಗಳಲ್ಲಿ ಈ ಕಲಬೆರಕೆ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯವರೇ ಮಾಡ್ತಾ ಇದ್ದಾರೆ. ನಾಚಿಕೆ ಆಗೋದಿಲ್ಲ ಅದು ಹೇಳಲಿಕ್ಕೆ. ಮೊದಲು 17-18 ರಾಜ್ಯಗಳಲ್ಲಿತ್ತು. ಯಾವಾಗ ಬೆಂಗಳೂರಿನಲ್ಲಿ ಈ ಒಂದು ಹೊಸ ವ್ಯವಸ್ಥೆನ ನಾವು ಜಾರಿಗೆ ತರತಕ್ಕಂಥ ಕಾಲದಲ್ಲಿ ಹಿರಿಯ ಮುಖಂಡರಾದ ಚಂದ್ರಬಾಬು ನಾಯ್ಡು ಇರ್ಬೋದು, ಇವತ್ತು ನಮ್ಮ ಮಮತಾ ಬ್ಯಾನರ್ಜಿ ಇರ್ಬೋದು, ಮಾಯಾವತಿಯವರಿರ್ಬೋದು, 6 ಜನ ಮುಖ್ಯಮಂತ್ರಿಗಳು ಬಂದಿದ್ದರು. ಸುಮಾರು 20 ಜನಕ್ಕೂ ಹೆಚ್ಚು ರಾಷ್ಟ್ರಮಟ್ಟದ ಮುಖಂಡಗಳು ಬಂದಿದ್ದರು. ಅದಾದಮೇಲೆ ಏನಾಯಿತು? ಅದಾದಮೇಲೆ 13 ಲೋಕಸಭಾ ಚುನಾವಣೆ ಆಯಿತು. 13ರಲ್ಲಿ 12 ಲೋಕಸಭಾ ಚುನಾವಣೆಗಳನ್ನು ಮೋದಿಯವರು ಕಳ್ಕೊಂಡ್ರು. ಒಂದೇ ಒಂದು ಸ್ಥಾನ ಸಿಕ್ಕಿದ್ದು. ಅದು ಮತ್ತೆ ಅದರ ಪ್ರಯೋಗ ಮುಂದೆ ಹೇಳೋದಾದರೆ 3 ರಾಜ್ಯಗಳಲ್ಲಿ ರಾಜ್ಯ ಮಟ್ಟದ ರಾಜ್ಯಕ್ಕೆ ವಿಧಾನಸಭೆಗೆ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ 3 ಕಡೆ ಸೋತರು. ಅದರಿಂದ ಮೋದಿಯವರಿಗೆ ಸ್ವಲ್ಪ ಮಟ್ಟಿಗೆ ನನ್ನ ಶಕ್ತಿ ಕುಂದುತ್ತಾ ಇದೆ. ನಾನು ಮಾಡಿದಂಥ ಹಲವಾರು ಕಾರ್ಯಕ್ರಮಗಳಿಂದ ಜನತೆ ನನ್ನನ್ನು ಕೈ ಬಿಡ್ತಾರೆ ಅನ್ನೋದು ಗೊತ್ತಾಗಿ ಸ್ವೇಚ್ಛಾಚಾರದಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮನಸ್ಸಲ್ಲಿ ಸ್ಥಿಮಿತ ಇಲ್ಲ. ಒಂದು ಸರ್ಕಾರ ಕಲಬೆರಕೆ ಸರ್ಕಾರ ಅಂತ ಹೇಳಬೇಕಾಗಿದ್ದರೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಏನು ಅಂತ ತೋರಿಸ್ತದೆ. ಈಗ ಇನ್ನೂ 13-14 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರಗಳು ನಡೀತಾ ಇದೆ. ಅದರ ದುರಂತ ಏನಂದರೆ ತಾನೇನು ಮಾತನಾಡ್ತೀನೋ ಒಂದು ಸ್ಥಿಮಿತ ಕಳ್ಕೊಂಡು ಮಾತನಾಡ್ತಕ್ಕಂಥ ವಿಷಯ. ಅದರ ಬಗ್ಗೆ ನಾನು ಅಗೌರವದಿಂದ ಮಾತನಾಡೋದಿಲ್ಲ. ಒಂದು ಕಾಲದಲ್ಲಿ ನಾನು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿ 10.5 ತಿಂಗಳು ಚಂದ್ರಬಾಬು ನಾಯ್ಡು ಅವರಿದ್ದಾರೆ. ಇವತ್ತು ಕಾಂಗ್ರೆಸ್ ಬೆಂಬಲಿತ 13 ಪಕ್ಷಗಳ ಒಂದು ಒಕ್ಕೂಟಿನ ಸರ್ಕಾರವನ್ನು ನಡೆಸಿದ್ವಿ ನಾವು. ಇವತ್ತೇನು ಕಾಶ್ಮೀರದಲ್ಲಿ ಒಂದು ಚುನಾವಣೆ ನಡೆದಿದೆ, ಆ ಚುನಾವಣೆಯಲ್ಲಿ ಕೇವಲ 14% ವೋಟ್ ಆಗಿದೆ. ನಾವು ಫರೂಕ್ ಅಬ್ದುಲ್ಲಾ ಅವ್ರನ್ನ ಕರೆಸಿ, ಅವರು ವಿದೇಶದಲ್ಲಿದ್ದ ಲಂಡನ್ನಲ್ಲಿದ್ದಂಥ ಮನುಷ್ಯನ ಕರೆಸಿ ಆ ಚುನಾವಣೆ ನಡೆಸಿದಾಗ 10 ವರ್ಷ ಯಾರೂ ಹೋಗಲಿಲ್ಲ ಅಲ್ಲಿಗೆ.
ನಾವೇನೇನು ಕಾರ್ಯಕ್ರಮ ತೆಗೆದುಕೊಂಡ್ವಿ UF ಗೌರ್ಮೆಂಟಲ್ಲಿ ಅಂತ ಹೇಳ್ತಾ ಹೋದರೆ ಎಡಿಯಾಗಿ ಬಿಡಿಸಬಲ್ಲ ನಾನು. ಅವತ್ತು ನಾವು ರೈತರಿಗೆ ಏನು ಕೊಟ್ವಿ, ಕಾಶ್ಮೀರಕ್ಕೆ ಏನು ಕೊಟ್ವಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಏನು ಮಾಡಿದ್ವಿ, ಇದೆಲ್ಲ ಹೇಳ್ತಾ ಹೋಗ್ಬೋದು. ನಾವು ಚುನಾವಣೆ ನಡೆಸಿದಂಥ ಕಾಲದಲ್ಲಿ 58% ಮತ ಆಯಿತು. ವ್ಯಾಲಿ 1ರಲ್ಲಿ 1 ವಿಧಾನಸಭಾ ಕ್ಷೇತ್ರದಲ್ಲಿ 53% ಮತ ಆಯಿತು. ಬಾಕಿ ಎಲ್ಲ ಕಡೆ 58% ಮತ ಆಯಿತು. ಇವತ್ತೇನಾಗಿದೆ, ಮೋದಿಯವರು ಬಂದು 282 ಸ್ಥಾನಗಳನ್ನು ಪಡೆದಂಥ ಮೋದಿ ಈ ರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ. ವಾಜಪೇಯಿ ಕೂಡ ಅಷ್ಟು ಸ್ಥಾನಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಅವ್ರಿಗೆ ತೆಗೆದುಕೊಂಡಿದ್ದು 186 188 ಸ್ಥಾನ. ಇವರು ಬಂದು 280 ಸ್ಥಾನಗಳನ್ನು ಪಡೆದಂಥ ಮೋದಿಯವರು ಎಂಥ ಕೆಟ್ಟ ಆಡಳಿತವನ್ನು ಕೊಟ್ಟಿದ್ದಾರೆ ಅಂದರೆ, ಈ ರಾಷ್ಟ್ರದಲ್ಲಿ ಯಾವುದೇ ಸಮುದಾಯಕ್ಕೆ ನೆಮ್ಮದಿ ಇಲ್ಲ. ಇವತ್ತು ದಲಿತರಿಗೆ ತೆಗೆದುಕೊಳ್ಳೋಣ, ಮುಸಲ್ಮಾನ್ ಬಂಧುಗಳಿಗೆ ತೆಗೆದುಕೊಳ್ಳೋಣ,